ಮಂದರಪಳ್ಳಿ ಎನ್ನುವ ಗ್ರಾಮದಲ್ಲಿ ಗೋಪಾಲ್ ಶಾಂತಿ ಎನ್ನುವ ದಂಪತಿಗಳಿದ್ರು. ಮರವಲ್ಲಿ ಗೋಪಾಲ್ ಡಿಗ್ರಿಯನ್ನು ಸಾಧಿಸಿದ್ರೆ ಚಾಲಾಕುತನದಲ್ಲಿ ಶಾಂತಿ ಡಾಕ್ಟರೇಟ್ ಪದವಿ ಪಡೆದಿದ್ಲು. ಒಬ್ಬರಿಗೊಬ್ಬರು ಯಾರೂ ಕಡಿಮೆ ಇಲ್ಲ. ಗೋಪಾಲ್ ಮನೆಯಿಂದ ಹೊರಗಡೆ ಹೋಗುವಾಗ ಹೆಂಡತಿ ಮನೆಯೊಳಗಿರುವುದನ್ನೇ ಮರೆತು ಮನೆಯನ್ನು ಬೀಗ ಹಾಕಿಕೊಂಡು ಹೋಗ್ತಾ ಇದ್ದ. ಶಾಂತಿ ಅಕ್ಷಿ ಮಾಡಿದ್ರೆ ಹೊರಗಡೆ ಹೋಗ್ಬಾರ್ದು, ಹೊರಗಡೆ ಹೋಗಿ ಒಳಗೆ ಬರುವಾಗ ಕಾಲ್ ತೊಳ್ಕೊಂಡ್ ಬರ್ಬೇಕು, ಬೆಕ್ಕು ಅಡ್ಡ ಬಂದ್ರೆ ಹೊರಗಡೆ ಹೋಗ್ಬಾರ್ದು ಅಂತ ತುಂಬಾ ಶಾಸ್ತ್ರಗಳನ್ನು ಹೇಳ್ತಾ ಇದ್ಲು ಶಾಂತಿ. ಗೋಪಾಲ್ ಅವನಿಗಿರುವ ಮರವಿನಿಂದ ಎಲ್ಲವನ್ನೂ ಮರಿತಾ ಇದ್ದ. ಹೀಗಿರುವಾಗ ಒಂದಿನ ಶಾಂತಿ, ಏನ್ರಿ ಇವತ್ತು ಸಂತೆ ನಡೀತಾ ಇದೆ, 50 ರೂಪಾಯಿ ತಗೊಂಡೋಗಿ 2 kg ಈರುಳ್ಳಿ ತಗೊಂಬನ್ನಿ, ಬೇಗ ಹೊರಡಿ. 2 kg ಈರುಳ್ಳಿ ತಗೊಂಬರ್ಬೇಕು ಅಷ್ಟೇ ತಾನೇ? ಹೌದು. ಆಗ ಅವನು ಮಾರ್ಕೆಟಿಗೆ ಹೊರಟ. ಮರ್ತೋಗ್ಬಾರ್ದು ಅಂತ 2 kg ಈರುಳ್ಳಿ 2 kg ಈರುಳ್ಳಿ ಅಂತ ಹೇಳ್ಕೊಂಡೇ ಹೋದ. ಆದ್ರೆ ಅವನ ಬಾಲ್ಯ ಸ್ನೇಹಿತ ಗಿರೀಶನನ್ನು ದಾರಿಯಲ್ಲಿ ನೋಡಿ ಅವರಿಬ್ಬರು ತುಂಬಾ ಸಮಯ ಮಾತಾಡ್ತಾನೆ ಇದ್ರು. ಎಲ್ಲಿಗೋ ಹೊರಟಿದೀಯಾ? ಅಂಗಡಿಗೆ ಹೊರಟಿದ್ದೀನಿ, 2 kg ಸಕ್ಕರೆ ಬೇಕು. ಓ ಹೌದಾ, ಸರಿ ಸರಿ ಸರಿ. ಶಾಂತಿ ಸಕ್ಕರೆನೇ ತರ ಕೇಳಿದ್ಲಾ? ಹೌದು ಕಣೋ, ಇಲ್ಲ ಇಲ್ಲ. ಪಕೋಡ, ಈರುಳ್ಳಿ ಪಕೋಡ ತರ ಕೇಳಿದ್ಲು. ಹೌದಾ? ನನಗೆ ಯಾಕೋ ನಿನ್ಮೇಲೆ ನಂಬಿಕೆ ಬರ್ತಾ ಇಲ್ಲ. ಒಂದ್ಸಲ ಮನೆಗೋಗಿ ಕೇಳ್ಕೊಂಡೋದ್ರೆ ಒಳ್ಳೇದು. ಮೊದ್ಲೇ ನಿನಗೆ ಮರು ಜಾಸ್ತಿ. ಆಗ ಗೋಪಾಲನಿಗೆ ತುಂಬಾ ಕೋಪ ಬಂತು. ಯಾರಿಗೋ ಮರವು? ನಿನ್ನ ಹೆಸರು ಗಿರೀಶ್ ಅಂತಾನೆ? ಹೌದು, ನನ್ನ ಹೆಸರು ಗಿರೀಶನೇ. ನನ್ನ ಹೆಂಡತಿ ಕೂಡ ನನ್ನ ಜೊತೆ 2 kg ಸಕ್ಕರೆ ತರ್ಲಿಕ್ಕೆ ಕೇಳಿದ್ಲು. ನಾನೋಗಿ ತಗೊಂಡೋಗ್ತೀನಿ. ಹಾಗೆ ಹೇಳಿ ಅವರಿಬ್ಬರು ಆ ಕಡೆ ಈ ಕಡೆ ಹೋದ್ರು. ಗೋಪಾಲ್ ಸಕ್ಕರೆಯನ್ನು ತಂದಿದ್ರಿಂದ ಶಾಂತಿ ಕೋಪದಿಂದ ಅವನ್ನ ಬೈತಾನೇ ಇದ್ಲು. ಶಾಂತಿ, ನಾನು ಮರ್ತ್ಬಿಟ್ಟೆ. ನನ್ನ ಮರವಿನಿಂದ ನೀನು ಈರುಳ್ಳಿ ಕೇಳಿದ್ರೆ ಸಕ್ಕರೆ ತಂದ್ಬಿಟ್ಟೆ. ಸರಿ, ಹಣ ಕೊಡು, ನಾನೋಗಿ ಈರುಳ್ಳಿ ತರ್ತೀನಿ. ಶಾಂತಿ ಹಣವನ್ನು ಕೊಟ್ಲು. ಗೋಪಾಲ್ ಕೂಡ ಹೊರಟು ಹೋದ. ಹೀಗೆ ಸಮಯ ಕಳೀತಾ ಇತ್ತು. ಗೋಪಾಲ್ 50 ರೂಪಾಯಿ ತಗೊಂಡು ಸುಮಿತ್ರನ ಮನೆಗೆ ಹೋದ. ಸುಮಿತ್ರಾ, ಕೆಲಸ ಮಾಡಿ ಆಯಾಸವಾಗಿ ಮನೆಗೆ ಬಂದಿದ್ದೀನಿ, ಸ್ವಲ್ಪ ನೀರ್ ತಗೊಂಬಾ. ಸುಮಿತ್ರಾ ನೀರನ್ನು ತೆಗೆದುಕೊಂಡು ತನ್ನ ಗಂಡ ನಿಜವಾಗ್ಲೂ ಬಂದ ಏನೋ ಅಂತ ಹೊರಗೆ ಬಂದ್ಲು. ಹೊರಗೆ ಬಂದು ನೋಡಿದ್ರೆ ಗೋಪಾಲಿಗೆ ಮರು ಅಂತ ಸುಮಿತ್ರನಿಗೆ ಕೂಡ ಗೊತ್ತು. ಇಲ್ ನೋಡಿ ಗೋಪಾಲ್, ಇದು ನಿಮ್ಮನೆ ಅಲ್ಲ, ನಿಮ್ಮನೆ ಪಕ್ಕದಲ್ಲಿದೆ. ಏನು, ಇದು ನನ್ಮನೆ ಅಲ್ವಾ? ನನ್ಮನೆ ಪಕ್ಕದಲ್ಲಿದ್ಯಾ? ಇಲ್ಲ ಇಲ್ಲ, ಇದೇ ನನ್ಮನೆ. ನೀನೇ ನನ್ನ ಹೆಂಡತಿ. ನಾನು ಕೇಳಿದ ತಕ್ಷಣ ನೀರ್ನ ತಗೊಂಬಂದೆ ತಾನೇ? ಇಲ್ ನೋಡಿ ಗೋಪಾಲ್, ನೀರ್ ಬೇಕಂದ್ರೆ ಕೊಡ್ತೀನಿ, ಕುಡಿದೋಗಿ. ಆದ್ರೆ ನಿಮ್ಮ ಹೆಂಡತಿ ಶಾಂತಿ ಮನೇಲಿದ್ದಾಳೆ, ಬೇಕಂದ್ರೆ ಅವಳನ್ನು ಕರಿತೀನಿ, ನೋಡ್ತೀರಾ? ಇಲ್ಲ ಇಲ್ಲ, ನೀನೇ ನನ್ನ ಹೆಂಡತಿ. ನನಗ್ ಗೊತ್ತಿಲ್ವಾ ನನ್ನ ಹೆಂಡತಿನ ನಾನ್ ಯಾಕೆ ಮರಿತೀನಿ? ಕೊಡು, ನೀರ್ ಕೊಡು, ನಾನು ಕುಡಿತೀನಿ. ಇಲ್ ನೋಡಿ ಗೋಪಾಲ್, ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ನಾನು ನಿಮ್ಮ ಹೆಂಡತಿ ಅಲ್ಲ. ಇಲ್ ನೋಡಿ ಗೋಪಾಲ್, ನಿಮ್ಗೆ ಮರು ಜಾಸ್ತಿ ಇದೆ. ನೀವು ಸುಮ್ನೆ ಪಕ್ಕದ ಮನೆಗೆ ಹೋಗಿ, ನಿಮ್ಮ ಹೆಂಡತಿ ಪಕ್ಕದ ಮನೇಲಿದ್ದಾಳೆ, ಬೇಕಾದ್ರೆ ಕರೀಲಾ? ಶಾಂತಿ, 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 ಮಾಡುವ ಕೆಲ್ಸನ ಸೈಡಲ್ಲಿಟ್ಟು ಒಂದ್ಸಲ ಹೊರಗಡೆ ಬಾ. ಹಾಗೆ ಅಂತ ಕರೆದಾಗ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದ ಚಾಲಾಕಿಯಾದ ಶಾಂತಿ ಕೇಳಿ ಕೂಡ, ಈ ಪಕ್ಕದ ಮನೆ ಸುಮಿತ್ರನಿಗೆ ಬೇರೆ ಕೆಲ್ಸನೇ ಇಲ್ಲ. ಯಾವಾಗ ನೋಡಿದ್ರು ಕೆಲ್ಸ ಇಲ್ಲದ ಹಾಗೆ ಕರಿತಾನೆ ಇರ್ತಾಳೆ. ಇವತ್ತು ಶುಕ್ರವಾರ ಬೇರೆ, ಅವಳೇನಾದ್ರೂ ಕೇಳಿದ್ರೆ ನನ್ನಿಂದ ಕೊಡಕ್ಕಾಗಲ್ಲ. ಬೇಕಂದ್ರೆ ಕರಿತಾನೆ ಇರ್ಲಿ, ನಾನು ಯಾವುದೇ ಕಾರಣಕ್ಕೆ ಹೊರಗೆ ಹೋಗೋದಿಲ್ಲ ಅಂದ್ರೆ ಹೋಗೋದೇ ಇಲ್ಲ. ನನಗೆ ಎಷ್ಟೊಂದು ಕೆಲ್ಸ ಇದೆ, ನನ್ನ ಕೆಲ್ಸ ನಾನ್ ನೋಡೋದ್ ಬೇಡವಾ? ಶಾಂತಿ, ನಿನ್ನ ಹಠದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಇವತ್ತು ಶುಕ್ರವಾರ ಅಂತಾನೂ ಗೊತ್ತು, ಏನ್ ಕೇಳಿದ್ರು ನೀನ್ ಕೊಡೋದಿಲ್ಲ ಅಂತಾನೂ ನಂಗೆ ಚೆನ್ನಾಗಿ ಗೊತ್ತು. ಒಂದ್ಸಲ ಹೊರಗೆ ಬರ್ತೀಯಾ? ಎಲ್ಲ ಗೊತ್ತಾಗಿ ಕೂಡ ಇವಳು ಯಾಕೆ ನನ್ನ ಕರಿತಿದ್ದಾಳೆ? ಹತ್ತುಕೊಂಡು ಇರುವಾಗ ಸುಮಿತ್ರಾ ಈ ರೀತಿ ಹೇಳಿದ್ಲು. ಶಾಂತಿ, ಒಮ್ಮೆ ಹೊರಗಡೆ ಬರ್ತೀಯಾ? ನಿನ್ ಗಂಡ ನನ್ ಮನೆಗೆ ಬಂದು ಇದೇ ನನ್ ಮನೆ, ನೀನೇ ನನ್ನ ಹೆಂಡತಿ ಅಂತ ಹಠ ಮಾಡ್ಕೊಂಡು ನನ್ ಮನೆ ಹತ್ರನೇ ನಿಂತಿದ್ದಾರೆ. ಹಾಗೆ ಅಂತ ಹೇಳಿದಾಗ ಶಾಂತಿ ಹೊರಗೆ ಬಂದು ನೋಡಿದ್ಲು. ಸುಮಿತ್ರನ ನೋಡಿ, ಏನಾಯ್ತು ಸುಮಿತ್ರಾ? ನಿನ್ ಗಂಡ ಗೋಪಾಲ ನನ್ ಮನೆಗೆ ಬಂದು ನನ್ ಜೊತೆ ಕೆಲ್ಸ ಹೇಳಿ ನೀನೇ ನನ್ನ ಹೆಂಡತಿ ಅಂತ ಹೇಳ್ತಾ ಇದ್ದಾರೆ, ಒಂದ್ಸಲ ಬಂದ್ ಕರ್ಕೊಂಡೋಗು. ಅಯ್ಯೋ ಸುಮಿತ್ರಾ, ಇನ್ನು 1 ಗಂಟೆಯ ಕಾಲ ಯಮಗಂಡ, ಅದಕ್ಕೆ ಈ ಸಮಯದಲ್ಲಿ ಹೊರಗಡೆ ಬರ್ಬಾರ್ದು. ಅವರಿಗೆ ಮರು ಅಂತ ನಿಂಗೆ ಗೊತ್ತು ತಾನೆ? ಏನಾದ್ರೂ ಒಂದ್ ಮಾತೇಳಿ ನೀನೇ ಕರ್ಕೊಂಬಂದು ನನ್ ಮನೆ ಹತ್ರ ಬಿಟ್ಬಿಡ್ತೀಯಾ? ಯೋ ಹಾಳಾದ ಶಾಸ್ತ್ರ, ಇವಾಗ್ಲೂ ಏನೇ ನಿನ್ ಗೋಳು? ಅಯ್ಯೋ ಸುಮಿತ್ರಾ, ನನ್ ಮರು ಹಿಡಿದ ಗಂಡನಿಗೆ ನೀನೇ ಏನಾದ್ರೂ ಹೇಳಿ ದಯವಿಟ್ಟು ನನ್ ಮನೆಗೆ ಕರ್ಕೊಂಬಂದ್ಬಿಡು, ನಾನ್ ಮಾತ್ರ ಹೊರಗಡೆ ಬರೋದಿಲ್ಲ ಹೇಳಿ ಬಾಗಿಲನ್ನು ಹಾಕಿಕೊಂಡ್ಲು. ಸುಮಿತ್ರಾ ತುಂಬಾ ಕೋಪದಿಂದ ಗೋಪಾಲನ ಬಳಿ ಬಂದ್ಲು. ಏನೇ ನೀನು? ನಾನು ಆವಾಗಿಂದ ನೋಡ್ತಾ ಇದ್ದೀನಿ, ನಂಗೆ ಹಸಿವಾಗ್ತಿದೆ ಅಂತ ಹೇಳ್ತಾ ಇದ್ದೀನಿ, ಊಟನೇ ಕೊಡ್ತಾ ಇಲ್ಲ. ನೀನೇ ನನ್ನ ಹೆಂಡತಿ, ಬಾ ಇಬ್ರು ಹೋಗಿ ಊಟ ಮಾಡೋಣ. ಅಯ್ಯೋ ಗೋಪಾಲ್, ನಿಮ್ಗೇನಾದ್ರೂ ಆಗಿದೆಯಾ? ನಿಮ್ಗೆ ಮರು ಅಂತ ನಂಗೆ ಚೆನ್ನಾಗ್ ಗೊತ್ತು, ನಾನು ನಿಮ್ಮ ಹೆಂಡತಿ ಅಲ್ಲ. ಇಲ್ಲಿ ನೋಡು ಸುಮಿತ್ರಾ, ನಂಗೆ ಚೆನ್ನಾಗ್ ಗೊತ್ತು ನೀನೇ ನನ್ನ ಹೆಂಡತಿ. ಸರಿ, ಇಷ್ಟಕ್ಕೂ ಏನ್ ಸಾರ್ ಮಾಡ್ದೆ ಪದ್ಮ? ಬಾ ಊಟ ಮಾಡೋಣ. ಪದ್ಮನ?
ಯಾರ್ ಪದ್ಮ? ನೀನೇ ಪದ್ಮ, ನನ್ನ ಹೆಂಡತಿ. ಅಷ್ಟು ಬೇಗ ನಿನ್ನ ಹೆಸರು ನೀನೇ ಮರ್ತ್ಬಿಟ್ಟ? ಇಷ್ಟು ಸಲ ಹೇಳ್ಬೇಕು, ನೀನೇ ನನ್ನ ಹೆಂಡತಿ ಪದ್ಮ, ಇದೇ ನನ್ ಮನೆ, ನೀನೇ ನನ್ನ ಹೆಂಡತಿ. ಸುಮಿತ್ರನಿಗೆ ತುಂಬಾನೇ ಕೋಪ ಬಂತು. ಕೋಪದಿಂದ ಅವನಿಗೆ ಜೋರಾಗಿ ಒಂದೆರಡು ಏಟು ಕೊಡೋಣ ಅಂತ ಆಲೋಚನೆ ಮಾಡಿದ್ಲು. ಆದ್ರೆ ಅವನಿಗೆ ಮರು ಇದೆ ಅಂತ ಅವಳೇ ಅವಳೊಳಗೆ ಸಮಾಧಾನ ಮಾಡ್ಕೊಂಡ್ಲು. ಶಾಸ್ತ್ರವನ್ನೇ ಆಲೋಚನೆ ಮಾಡುವಂತಹ ಇವನ ಹೆಂಡತಿ ಶಾಂತಿ 1 ಗಂಟೆಗಳ ಕಾಲ ಹೊರಗ್ ಬರೋದಿಲ್ಲ. ಅಷ್ಟೊತ್ತು ಇವನ್ನ ಏನ್ ಮಾಡೋದು? ಹೀಗೆ ಆಲೋಚನೆ ಮಾಡ್ಕೊಂಡು ಗೋಪಾಲನನ್ನು ನೋಡಿ, ಗೋಪಾಲ್, ಇನ್ನು ನಾನು ಅಡಿಗೆ ಮಾಡ್ಲಿಲ್ಲ, ಇವಾಗಷ್ಟೇ ಪಾತ್ರೆನ ತೊಳಿತಾ ಇದ್ದೀನಿ. ಮನೆ ಕೆಲ್ಸ ಆದ್ಮೇಲೆ ಊಟ ಕೊಡ್ತೀನಿ, ಅದುವರೆಗೂ ಇಲ್ಲೇ ಕೂತಿರು. ಸರಿ ಸರಿ, ಬೇಗ ಹೋಗಿ ಮಾಡು, ಅದುವರೆಗೂ ಇಲ್ಲೇ ಕೂತಿರ್ತೀನಿ. ಹಾಗೆ ಅಂತ ಹೇಳಿದಾಗ ಸುಮಿತ್ರಾ ಮನೆಯೊಳಗೆ ಹೋಗಿ ಬಾಗಿಲನ್ನು ಹಾಕಿಕೊಂಡ್ಲು. ಅಷ್ಟರಲ್ಲಿ ಶಾಂತಿ ಬಂದ್ಲು. ಯಾರಮ್ಮ ನೀನು? ನಿನಗೆ ಯಾರ್ ಬೇಕು? ರೀ, ನಾನೇ ರೀ, ಶಾಂತಿ, ನಿಮ್ಮ ಹೆಂಡತಿ. ಇದು ನಮ್ಮ ಮನೆ ಅಲ್ಲ, ನಮ್ಮ ಮನೆ ಪಕ್ಕದಲ್ಲಿದೆ, ಬನ್ನಿ ಮನೆಗೆ ಹೋಗೋಣ. ಇಲ್ ನೋಡಮ್ಮ, ನೀನು ನನ್ನ ಹೆಂಡತಿ ಅಲ್ಲ. ನೋಡು, ಇದೇ ನನ್ನ ಮನೆ. ನನ್ನ ಹೆಂಡತಿ ಪದ್ಮ ಮನೆಯೊಳಗೆ ಅಡಿಗೆ ಮಾಡ್ತಾ ಇದ್ದಾಳೆ, ಬೇಕಂದ್ರೆ ಕರಿತೀನಿ ನೋಡು. ಸುಮಿತ್ರಾ, ಸುಮಿತ್ರಾ! ಆ ಧ್ವನಿಯನ್ನು ಕೇಳಿ ಸುಮಿತ್ರಾ ಹೊರಗೆ ಬಂದ್ಲು. ಶಾಂತಿಯನ್ನು ನೋಡಿದ್ಲು. ಬಂದ ಶಾಂತಿ, ಹಾಳಾದ ನಿನ್ನ ಶಾಸ್ತ್ರ. 1 ಗಂಟೆ ನಂತರ ನೀನು ಬರ್ತೀನಿ ಅಂತ ಹೇಳಿದಿಕ್ಕೆ ಬಾಗಿಲಲ್ಲೇ ನಿಂತ್ಕೊಂಡು ಗಡಿಯಾರನ ನೋಡ್ತಾನೇ ಇದ್ದೆ. ಆ ಗಡಿಯಾರ ಓಡೋದೇ ಇಲ್ಲ. ಅಷ್ಟಕ್ಕೂ 1 ಗಂಟೆ ಸಮಯ ಕಳೀತು. ಸರಿ, ನಿನ್ ಗಂಡನ ಕರ್ಕೊಂಡೋಗು. ಹೇಗೋ ನೀನು ಹೊರಗಡೆ ಬಂದ್ಬಿಟ್ಟೆ. ರೀ, ಬನ್ರಿ, ನಮ್ಮ ಮನೆಗೆ ಹೋಗೋಣ. ಇದು ನಮ್ಮನೆ ಅಲ್ಲ. ಇಷ್ಟಕ್ಕೂ ನೀನ್ಯಾರು? ಅಯ್ಯೋ ದೇವ್ರೇ, ನಾನು ಹೇಳ್ತಾನೆ ಇದ್ದೀನಿ, ಈ ಮರವಿನಿಂದ ನನ್ನ ಜೀವನ ಒಂದಲ್ಲ ಒಂದಿನ ಹಾಳಾಗೋಗುತ್ತೆ ಅಂತ. ಅಯ್ಯೋ ದೇವ್ರೇ, ಇಂಥ ಒಂದು ಪರಿಸ್ಥಿತಿ ಒಂದಲ್ಲ ಒಂದಿನ ನಂಗೆ ಬರುತ್ತೆ ಅಂತ ಗೊತ್ತು. ಸರಿ, ಇಲ್ಲೇ ಇರಿ, ಇವಾಗ ಬರ್ತೀನಿ. ಹಾಗೆ ಅಂತ ಶಾಂತಿ ಮನೆಯೊಳಗೆ ಹೋಗಿ ಅವರ ಮದುವೆ ಫೋಟೋವನ್ನು ತೆಗೆದುಕೊಂಡು ಬಂದು ತೋರಿಸಿದ್ಲು. ಇಲ್ಲಿ ನೋಡ್ರಿ, ಇವಾಗಾದ್ರೂ ಆಲೋಚನೆ ಬಂತಾ ನಾನೇ ನಿಮ್ಮ ಹೆಂಡತಿ ಅಂತ? ಶಾಂತಿ, ನೀನೇ ನನ್ನ ಹೆಂಡತಿ, ಇಲ್ಲ ಅಂತ ಯಾರು ಹೇಳಿದ್ದು? ಹೌದು, ನಮ್ಮ ಮದ್ವೆ ಫೋಟೋನ ಯಾಕೆ ಹೊರಗಡೆ ತಗೊಂಬಂದೆ? ಓಹೋ, ಸುಮಿತ್ರನಿಗೆ ತೋರಿಸ್ಲಿಕ್ಕಾ? ಸುಮಿತ್ರ ಅವರಿಬ್ಬರನ್ನು ನೋಡಿ, ಶಾಸ್ತ್ರವನ್ನು ನೋಡುವ ಹೆಂಡತಿ, ಮರು ಗಂಡ, ನಿಮ್ಮಿಬ್ರಿಗೂ ಸರಿಯಾಗಿದೆ, ಹೊರಟೋಗಿ ನಿಮ್ ಮನೆಗೆ. ಹಾಗೆ ಅಂತ ಹೇಳಿದ್ಲು. ಒಂದು ದಿನ ಮಳೆ ಬರ್ತಾ ಇರುವಾಗ ಗೋಪಾಲ್ ಕೊಡೆಯನ್ನು ಹಿಡ್ಕೊಂಡೋದ. ಕೊಡೆಯನ್ನು ಮರೆತು ಆ ಮಳೆಯಲ್ಲೇ ನೆನೆದುಕೊಂಡು ಮನೆಗೆ ಬಂದ. ಮನೆಗೆ ಬಂದವನನ್ನು ಶಾಂತಿ ಕೋಪದಿಂದ ಬೈತಾನೆ ಇದ್ಲು. ಗೋಪಾಲ್ ಅವನ ಹೆಂಡತಿ ಶಾಂತಿ ಮಾತು ಕೇಳಿ ತುಂಬಾನೇ ಬೇಜಾರ್ ಮಾಡ್ಕೊಂಡ. ಅಂದಿನಿಂದ ಅವನು ಒಂದು ಸಣ್ಣ ಡೈರಿಯನ್ನು ತೆಗೆದುಕೊಂಡು ಅದರಲ್ಲಿ ಎಲ್ಲಾ ವಿಷಯವನ್ನು ಬರ್ದಿಡ್ತಾ ಇದ್ದ. ಈರುಳ್ಳಿ 2 kg, ಕೊಡೆನ ಮನೆಗ್ ತರ್ಬೇಕು, ನಂದು 3ನೇ ಮನೆ, ನನ್ನ ಹೆಂಡತಿ ಹೆಸರು ಶಾಂತಿ, ಎಲ್ಲಿಗಾದ್ರೂ ಹೋದ್ರೆ ದಾರಿ ತಪ್ಪಿ ಹೋಗ್ಬಾರ್ದು, ಯಾರ ಜೊತೆನೂ ಮಾತಾಡ್ಬಾರ್ದು, ಹೀಗೆ ಅಂತ ಎಲ್ಲವನ್ನೂ ಬರ್ದಿಡ್ತಾ ಇದ್ದ. ಗೋಪಾಲನ ಮರೆವು ದಿನದಿಂದ ದಿನಕ್ಕೆ ಕಡಿಮೆಯಾಗ್ತಾ ಬಂತು. ಶಾಂತಿಯಲ್ಲೂ ಕೂಡ ಬದಲಾವಣೆ ಬಂತು. ಗಂಡನಿಗೆ ಯಾವಾಗ ನೋಡಿದ್ರು ಶಾಸ್ತ್ರ ಅಂತ ಹೇಳಿ ಹಿಂಸೆ ಕೊಡದೆ ಗಂಡನ ಪ್ರೀತಿಯಿಂದ ನೋಡ್ಕೋಬೇಕು ಅನ್ಕೊಂಡ್ಲು. 10 ವರ್ಷದ ಚಾಂದಿನಿ ತನಗಿರುವ ಜಿಪುಣತನದಿಂದ ತಾನು ಕೂಡಿರುವುದನ್ನು ನೋಡಿ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಎನ್ನುವ ಗಾದೆಗೆ ಯಾರು ತಪ್ಪೇಳಲಾರರು. ಹೊರಗಡೆ ಮಳೆ ಜೋರಾಗಿ ಬೀಳ್ತಾ ಇರುವಾಗ ಕೀರ್ತಿ ಟೀ ಮಾಡೋಣ ಅಂತ ಪಾತ್ರೆನ ಬಂದು ನೋಡಿದಾಗ ಪಾತ್ರೆಯಲ್ಲಿ ಟೀ ಹುಡಿ ಇರ್ಲಿಲ್ಲ. ಹಬ್ಬಾ, ಟೀ ಮಾಡೋಣ ಅಂದ್ರೆ ಟೀ ಹುಡಿ ಇಲ್ಲ. ಇವಾಗ ಇವ್ರನ್ನ ತರ ಕೇಳಿದ್ರೆ ಏನ್ ಹೇಳ್ತಾರೋ ಏನೋ. ಹಾಗೆ ಅಂತ ಹೊರಗಡೆ ಬಂದ್ಲು. ಹೊರಗಡೆ ಸುಧಾಕರ್ ಕೂತ್ಕೊಂಡಿದ್ದ. ವೈದೇಹಿ, ಹೊರಗಡೆ ತುಂಬಾ ತಂಪಾಗಿದೆ, ಬಿಸಿ ಬಿಸಿ ಟೀ ಮಾಡಬಾರ್ದಾ? ಟೀ ಮಾಡ್ಲಿಕ್ಕೆ ಮನೆಯಲ್ಲಿ ಟೀ ಹುಡಿ ಇಲ್ಲ ರೀ, ಹೇಗೆ ರೀ ಟೀ ಮಾಡೋದು? ಟೀ ಹುಡಿ ಇಲ್ಲದಿದ್ರೆ ಏನು, ಅಂಗಡಿಗೆ ಹೋಗಿ ಟೀ ಹುಡಿನ ಹಣ ಕೊಟ್ಟು ತಗೊಂಬರ್ಬೋದಲ್ವಾ? ಕೊಡೆ ತಗೊಂಡು ಹೋಗಿ ತಗೊಂಬಾ. ಆಗ ವೈದೇಹಿ ಮನೆಯೊಳಗೆ ಹೋದ್ಲು. ಸುಧಾಕರ್ ಹೊರಗಡೆ ನಿಂತ್ಕೊಂಡಿದ್ದ. ವೈದೇಹಿ ಹೋಗಿ ಕೊಡೆನೂ ಹಣನೂ ತಗೊಂಬಂದ್ಲು. ಸುಧಾಕರ್ ಅದನ್ನು ತೆಗೆದುಕೊಂಡು ಹೋಗುವಾಗ ಮನೆಯೊಳಗಿಂದ ಮಗಳಾದ ಚಾಂದಿನಿ ಬಂದ್ಲು. ಅಪ್ಪ, ಅಂಗಡಿಗೆ ಹೋಗುವಾಗ ಕೊಡೆ ಯಾಕೆ? ಈ ಮಳೆಯಲ್ಲಿ ಕೊಡೆ ಇಲ್ದೆ ಅಂಗಡಿಗೆ ಹೋಗಕ್ಕಾಗಲ್ವಲ್ಲ ಅಪ್ಪ, ಅದಕ್ಕೆ ಆವಾಗ ಮೂಳೆನ ಸ್ವಲ್ಪ ಉಪಯೋಗ ಮಾಡಬೇಕು. ಇವಾಗ ನೋಡಿ, ನಾನು ಕೊಡೆ ಇಲ್ಲದೇನೆ ಅಂಗಡಿಗೆ ಹೋಗಿ ಹೇಗೆ ಟೀ ಹುಡಿನ ತಗೊಂಬರ್ತೀನಿ ಅಂತ. ಹಾಗೆ ಅಂತ ಆಚೆ ಈಚೆ ನೋಡಿದ್ಲು. ಆವಾಗ ಆ ಕಡೆ ರಮಣಿ ಎನ್ನುವ ಮಹಿಳೆ ಕೊಡೆ ತಗೊಂಬಂದ್ಲು. ರಮಣಿ ಚಿಕ್ಕಮ್ಮ, ಒಂದ್ಸಲ ಇಲ್ಲಿ ಬನ್ನಿ, ನೀವು ಬಿಸಿ ಬಿಸಿ ಟೀ ಕುಡಿತೀರಾ? ಹಾಗೆ ಅಂತ ಕೇಳಿದಾಗ ವೈದೇಹಿ ಸುಧಾಕರ್ ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡ್ರು. ನೀನೇ ಕರೆದು ಟೀ ಕೊಡ್ತೀನಿ ಅಂತ ಹೇಳಿದಾಗ ನಾನು ಬೇಡ ಅಂತ ಹೇಳ್ತೀನಾ? ತಗೊಂಬಮ್ಮ. ಹಾಗಾದ್ರೆ ಒಂದು ಕೆಲಸ ಮಾಡ್ತೀರಾ, ನಿಮ್ ಕೊಡೆ ಕೊಡ್ತೀರಾ? ನಾನು ಹೋಗಿ ಟೀ ಹುಡಿನ ತರ್ತೀನಿ. ಹಾಗೆ ಅಂತ ಹೇಳಿ ಚಾಂದಿನಿ ಅಂಗಡಿಗೆ ಹೋದ್ಲು. ರಮಣಿ ಸುಧಾಕರ್ ವೈದೇಹಿದ್ದೆ ಮಾತಾಡ್ತಾ ಇದ್ಲು. ಆಗ ಚಾಂದಿನಿ ದುಃಖದಿಂದ ಮನೆಗೆ ಬಂದ್ಲು. ಕಮ್ಮ, ಅಂಗಡಿ ತೆರೆದಿಲ್ಲ, ಮಳೆ ಬರ್ತಾ ಇದೆ ಅಂತ ಅಂಗಡಿ ಮುಚ್ಚಿದ್ದಾರೆ ಅನ್ಸುತ್ತೆ, ಇನ್ನೊಂದಿನ ಟೀ ಕುಡಿಯೋಣ.
ಅಯ್ಯೋ ಅದಕ್ಕೇನಮ್ಮ, ಪರವಾಗಿಲ್ಲ ಹಾಗೆ ಅಂತ ರಮಣಿ ಅಲ್ಲಿಂದ ಹೊರಟೋದ್ಲು. ಆಗ ಚಾಂದಿನಿ ಟೀ ಹುಡಿಯನ್ನು ತೋರಿಸಿದ್ಲು. ಅವಳ ಕೈಯಲ್ಲಿ ಟೀ ಹುಡಿಯನ್ನು ನೋಡಿದ ತಕ್ಷಣ ತಂದೆ ತಾಯಿ ಇಬ್ರು ಆಶ್ಚರ್ಯಪಟ್ರು. ಅಪ್ಪ ನೋಡಿದ್ರ, ನಾನು ನಮ್ ಕೊಡೆನ ಉಪಯೋಗ ಮಾಡದೆ ಅಮ್ಮನ ಜೊತೆ ಹಣ ಕೂಡ ತಗೊಳ್ದೆ ಅಂಗಡಿಗೆ ಹೋಗಿ ಟೀ ಹುಡಿನ ತಂದಿದ್ದೀನಿ. ಇದನ್ನೇ ಬುದ್ಧಿವಂತಿಕೆ ಅಂತ ಹೇಳೋದು. ಹೌದೌದು, ನಿಂದು ಬುದ್ಧಿವಂತಿಕೆನ ಜಿಪುಣತನ ಅಂತ ನನಗೆ ಏನು ಗೊತ್ತಾಗ್ತಾ ಇಲ್ಲ. ಹೌದು, ಏನ್ ಮಾತು ಹೇಳಿ ಅಂಗಡಿಯಿಂದ ನೀನು ಟೀ ಹುಡಿನ ತಗೊಂಬಂದೆ ಅಂತ ಹೇಳಿ ನೋಡೋಣ. ಅಮ್ಮ, ನಾನು ಟೀ ಹುಡಿಗೋಸ್ಕರ ಅಂಗಡಿಗೆ ಹೋದೆ. ಟೀ ಹುಡಿನ ಕೇಳ್ದೆ. ಹಣ ಕೊಡಿ ಅಂತ ಕೇಳಿದ್ರು. ಅದಕ್ಕೆ ನಾನು, ಅಣ್ಣ 4 ಬೀದಿ ಆ ಕಡೆ ಇರುವ ಅಂಗಡಿ ಮಾವ ನನ್ನ ಅಂಗಡಿಗೆ ಬಂದು ಟೀ ಹುಡಿ ತಗೊಂಡೋದ್ರೆ ನಿನಗೆ ಫ್ರೀಯಾಗಿ ಟೀ ಹುಡಿ ಕೊಡ್ತೀನಿ ಅಂತ ಹೇಳಿದ್ರು. ಯಾಕೆ ಅಂದ್ರೆ ನೀನ್ ನನ್ನ ಮೊಮ್ಮಗಳ ಅಲ್ವಾ ಅಂತ ಹೇಳಿದ್ರು. ಅದನ್ನೇ ಆ ಅಂಗಡಿ ಆತನ ಜೊತೆ ಹೇಳ್ತಾ ಇರುವಾಗನೇ ಅವ್ ನನ್ಗೆ ಟೀ ಹುಡಿ ಕೊಟ್ಟ. ನಾನು ಎಲ್ಲಿ ಬೇರೆ ಅಂಗಡಿಗೆ ಹೋಗ್ಬಿಡ್ತೀನಿ ಅಂತ ಪಟ್ ಅಂತ ನನ್ನ ಕೈಗೆ ಟೀ ಹುಡಿನ ಕೊಟ್ರು. ಮಗಳ ಬುದ್ಧಿವಂತಿಕೆಯನ್ನು ನೋಡಿ ತಂದೆ ತಾಯಿ ಇಬ್ರು ಮೆಚ್ಚುಗೆಯನ್ನು ಪಟ್ರು. ವೈದೇಹಿ ಅಡುಗೆ ಮನೆಗೆ ಹೋದ್ಲು. ತಂದೆ ಮಗಳು ಇಬ್ರು ಕೂತ್ಕೊಂಡು ಕಥೆಯನ್ನು ಮಾತಾಡ್ತಾ ಇದ್ರು. ವೈದೇಹಿ 3 ಗ್ಲಾಸಲ್ಲಿ ಟೀಯನ್ನು ತಂದ್ಲು. ಅಮ್ಮ, ಯಾಕಮ್ಮ 3 ಗ್ಲಾಸಲ್ಲಿ ಟೀ ತಗೊಂಬಂದೆ? 1 ಗ್ಲಾಸ್ನ ತಗೊಂಡೋಗಿ ಹಾಗೆ ಒಳಗಿಡು, ಬೇಕು ಅಂದಾಗ ಬಿಸಿ ಮಾಡ್ಕೊಂಡು ಆಮೇಲೆ ಕುಡಿಯೋಣ. ಯಾಕಮ್ಮ, ನಿನಗೆ ಟೀ ಬೇಡ್ವಾ? ನಿನ್ ಟೀ ಕುಡಿಯಲ್ವಾ? ನನಗೋಸ್ಕರ ತಂದ ಟೀಯನ್ನು ಮನೆಯೊಳಗೆ ಇಟ್ಟು ಬನ್ನಿ. ಯಾಕಮ್ಮ, ನಿನಗೆ ಟೀ ಬೇಡ್ವಾ? ಯಾಕೆ ಕುಡಿಯೋದಿಲ್ಲ? ಕುಡಿತೀನಿ. ತಂದೆ ನನಗೆ ಪ್ರೀತಿಯಿಂದ ಕೊಡ್ತಾರೆ. ನೀನು ಕೂಡ ನನಗೆ ಸ್ವಲ್ಪ ಕೊಡ್ತೀಯಲ್ವಾ? ನನಗೆ ಅದೇ ಸಾಕು. ಆಗ ತಾಯಿ ಅವಳ ಮಾತನ್ನು ಕೇಳಿ ಮೌನವಾದ್ಲು. ಹೀಗೆ ಅವರು 3 ಜನ ಸೇರಿ 3 ಗ್ಲಾಸ್ ಟೀಯನ್ನು ಕುಡಿದ್ರು. ಅಪ್ಪ, ನೀವಿಬ್ರು ಮಾತಾಡ್ಕೊಳ್ಳಿ, ನಾನು ಹೋಗಿ ಓದ್ಕೋತೀನಿ. ವೈದೇಹಿ, ಗೊತ್ತಿರೋರ್ ಬರಲಿ ಸಾಲ ಮಾಡಿ ಈ ಸಲ ವ್ಯವಸಾಯವನ್ನು ಮಾಡಿದೀನಿ. ಆ ಮಳೆರಾಯ ನಮ್ಗೆ ಮೋಸ ಮಾಡಿದಾನೆ ಅಂತ ಆಲೋಚನೆ ಮಾಡ್ತೀರಾ? ಇಲ್ಲ ವೈದೇಹಿ, ಈ ಸಲ ಆ ದೇವ್ರು ನಮಗೆ ಒಳ್ಳೇದೇ ಮಾಡಿದಾನೆ. ಏನ್ರಿ ಮಾಡಿದಾನೆ? ನಾವು ಹಾಕಿರುವ ಹತ್ತಿ ಆ ದೇವ್ರು ಮಳೆ ಬಂದು ಹಾಳ್ ಮಾಡ್ಬಿಡ್ತಾನೆ ಅಂತ ಆಲೋಚನೆ ಮಾಡ್ದೋ ಅಲ್ವಾ? ಆದ್ರೆ ಆ ದೇವ್ರು ನಮಗೆ ಒಳ್ಳೇದನ್ನೇ ಮಾಡಿದಾನೆ. ಅನ್ನ ಕೊಟ್ಟ ದೇವ್ರು ನೀರ್ ಕೊಡೋದಿಲ್ವಾ ರೀ? ಆ ಭೂಮಿ ತಾಯಿನ ನಂಬಿರುವ ನಮಗೆ ಆ ತಾಯಿ ಮೋಸ ಮಾಡ್ತಾಳಾ? ನೀವೇ ಸ್ವಲ್ಪ ಆಲೋಚನೆ ಮಾಡಿ ಹೇಳಿ. ಹೀಗೆ ಅವರು ಹಾಕಿರುವಂತಹ ಬಿತ್ತನೆಯ ಬಗ್ಗೆ ಗಂಡ ಹೆಂಡತಿ ಮಾತಾಡ್ತಾ ಇದ್ರು. ಹೀಗೆ ದಿನಗಳು ಕೂಡ ಕಳೀತಾ ಇತ್ತು. ಚಾಂದಿನಿ ಅವಳ ಜಿಪುಣತನದಿಂದ ಹೇಗೆ ಮನೆಯಲ್ಲಿ ಅಡುಗೆಯನ್ನು ಮಾಡ್ಬೇಕು ಅಂತ ಹೇಳಿಕೊಡ್ತಾ ಇದ್ಲು. ತಾಯಿಗೆ ಕೋಪ ಬಂದು ಚಾಂದಿನಿನ ನೋಡಿ, ಏನೇ ಬರೀ ಹುಳಿ ಮಾತ್ರ ಹಾಕಿ ಸಾರ್ ಮಾಡ್ಬೇಕು ಅಂತ ಹೇಳ್ತಾ ಇದೀಯಾ? ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಅಯ್ಯೋ ಅಮ್ಮ, ಹಾಗೆ ಅಲ್ಲ. ಟೊಮೆಟೊ, ಹಸಿಮೆಣಸು, ಬೇಳೆ ಇದೆಲ್ಲನೂ ತಗೊಳ್ಳಿಕ್ಕೆ ಹಣ ಬೇಕಲ್ವಾ? ಅದೇ ಹುಳಿ ತಗೊಳ್ಳಿಕ್ಕೆ ಹಣ ಕೊಡೋದ್ ಬೇಕಾಗಿಲ್ಲ. ನಮ್ಮ ಹೊಲದ ಹತ್ರನೇ ಎಷ್ಟೊಂದು ಹುಳಿ ಮರ ಇದೆ. ಹುಳಿ ಸುಮ್ನೆ ಸಿಗುತ್ತೆ ಅಂತ ಪ್ರತಿದಿನನೂ ಹುಳಿಯಲ್ಲೇ ಸಾರ್ ಮಾಡಿದ್ರೆ ಅದು ತಿನ್ಲಿಕ್ಕಾದ್ರೂ ಚೆನ್ನಾಗಿರುತ್ತಾ? ನೀನೇ ಹೇಳ್ ನೋಡೋಣ. ಅಮ್ಮ, ನೀವು ಹುಳಿಯಲ್ಲೇ ಸಾರ್ ಮಾಡಿ, ಆಮೇಲೆ ಏನ್ ಮಾಡ್ಬೇಕೋ ನಾನ್ ನೋಡ್ಕೋತೀನಿ. ಹಾಗೆಂತ ಹೇಳಿ ಚಾಂದಿನಿ ಅಲ್ಲಿಂದ ಹೊರಗಡೆ ಹೊರಟೋದ್ಲು. ಚಾಂದಿನಿ ಹೇಳಿದ ಹಾಗೆ ವೈದೇಹಿ ಕೂಡ ಅಡಿಗೆ ಮಾಡಿದ್ಲು. ಸುಧಾಕರ್ ಅವನ ಹತ್ತಿಯ ತೋಟಕ್ಕೆ ಹೋಗಿ ಬೆಳೆದಿರುವ ಹತ್ತಿಯನ್ನು ನೋಡಿ ತುಂಬಾ ಸಂತೋಷಪಟ್ಟ. ಈ ಸಲ ನನ್ನ ಹತ್ತಿ ತುಂಬಾ ಚೆನ್ನಾಗಿ ಬೆಳೆದಿದೆ. 2 ಜನರನ್ನ ಕರೆದು ಅದಕ್ಕೆ ಹಾಕ್ಬೇಕಾದ ಮದ್ದು, ಗೊಬ್ಬರ ಎಲ್ಲನೂ ಹಾಕಿ ಅವುಗಳಿಗೆ ಬೇಕಾದ ಕೆಲಸವನ್ನು ಮಾಡಬೇಕು. ಆವಾಗ ಹತ್ತಿ ಇನ್ನಷ್ಟು ಜಾಸ್ತಿ ಬೆಳೆಯುತ್ತೆ. ನಾವು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀವೋ ಅಷ್ಟು ಒಳ್ಳೆ ಲಾಭ ಸಿಗುತ್ತೆ. ಮನೆಯಲ್ಲಿ ಒಂದು ಕಡೆ ಚಾಂದಿನಿ ಇಟ್ಟಂತಹ ಟೊಮೆಟೊ, ಈರುಳ್ಳಿನ ತುಂಬಾ ಆಶ್ಚರ್ಯದಿಂದ ನೋಡಿದ್ಲು. ಏನು ವೈದೇಹಿ, ನಮ್ಮ ಮಗಳು ಚಾಂದಿನಿ ಇಟ್ಟಂತಹ ಟೊಮೆಟೊ, ಈರುಳ್ಳಿನ ಇಷ್ಟು ಆಶ್ಚರ್ಯದಿಂದ ನೋಡ್ತಾ ಇದೀಯಾ? ರೀ, ನಮ್ಮ ಮಗಳು ಚಾಂದಿನಿ ಹುಳಿ ಸಾರ್ ಮಾಡಕ್ ಕೇಳಿದ್ಲು. ಇನ್ನು ನೀನೇನ್ ಹೇಳ್ಬೇಡ, ನನಗೆ ಗೊತ್ತಾಯ್ತು. ಮನೇಲಿ ಮಾಡಿದ ಹುಳಿ ಸಾರ್ನ ತಗೊಂಡೋಗಿ ಪಾರ್ವತಮ್ಮನಿಗೆ ಕೊಟ್ಟು ಅವ್ರ ಮನೆಯಿಂದ ಈ ಟೊಮೆಟೊನ ತಂದು ಇಲ್ಲಿ ಇಟ್ಟಿದ್ದಾಳೆ, ಅದೇ ತಾನೇ? ಈರುಳ್ಳಿ ವ್ಯಾಪಾರ ಮಾಡುವ ಸುಬ್ಬಯ್ಯನ ಬಳಿ ಹೋಗಿ ನಮ್ಮಲ್ಲಿರುವ ಹುಳಿಯ ಬಗ್ಗೆ ಹೇಳಿ ಅವರ ಕೈಯಿಂದನೂ 1 kg ಈರುಳ್ಳಿನ ತಂದಿದ್ದಾಳೆ. ಹೌದು ತಾನೇ? ಹೌದು ರೀ, ನಮಗೆ 300 ರೂಪಾಯಿ ಉಳಿತಾಯ ಮಾಡಿದಾಳೆ. ರೀ ವೈದೇಹಿ, ಇಷ್ಟಕ್ಕೂ ಮನೆಯಲ್ಲಿ ಎಷ್ಟು ಹಣ ಇದೆ? 600 ರೂಪಾಯಿ ಇದೆ. ಯಾಕೆ ರೀ? ಮಳೆಯಿಂದ ನಮ್ಮ ಹೊಲದಲ್ಲಿ ಕಳೆ ಎಲ್ಲ ಜಾಸ್ತಿ ಬಂದಿದೆ, ಅದಕ್ಕೆ ಕೂಲಿ ಜನರನ್ನ ಕರೆಸಿ ತೆಗಿಯೋಣ ಅಂತ. ಅಯ್ಯೋ, ಯಾಕೆ ರೀ ಕೂಲಿ ಜನರನ್ನ ಕರೆಸ್ತೀರಾ? ಮತ್ತೆ ಇನ್ನೇನ್ ಮಾಡೋದು? ಮಾಡ್ಬೇಕಲ್ವಾ? ಅದೇ ನಾವು ಇದ್ದೀವಲ್ವಾ, ನಮ್ಮಿಂದ ಮಾಡಕ್ಕಾಗಲ್ವಾ? ನಮ್ಮಿಂದೆಲ್ಲ ಮಾಡಕ್ಕಾಗುತ್ತಾ? ನಾವಿರೋದು 2 ಮಾತ್ರ, ಹೇಗೆ ಮಾಡೋದು? ಹೋಗಿ ಕೂಲಿಗಳನ್ನ ಕರ್ಕೊಂಬಾ. ನಿಮಗೆ ಊಟ ಕೊಟ್ಟು ಹೋಗ್ತೀನಿ ರೀ. ನನಗೆ ಊಟ ಎಲ್ಲ ಬೇಡ, ಮೊದ್ಲು ಕೂಲಿಗಳನ್ನ ಕರ್ಕೊಂಬಾ. ಹಾಗೆ ಅಂತ ಹೇಳಿದಾಗ, ಇವಾಗ 500 ರೂಪಾಯಿ ಖರ್ಚಾಗ್ಬಾರ್ದು,
ಕೂಲಿ ಜನರು ಬಂದು ಕೆಲ್ಸನೂ ಮಾಡ್ಬೇಕು. ಅದಕ್ಕೆ ಏನ್ ಮಾಡೋದು ಹಾಗೆ ಅಂತ ಚಾಂದಿನಿ ಆಲೋಚನೆ ಮಾಡಿದ್ಲು. ಮರುದಿನ ಕೂಲಿ ಕೆಲಸ ಮಾಡ್ಲಿಕ್ಕೆ ಬಂದಂತಹ ಕಮಲ ಮತ್ತು ಸಾವಿತ್ರಿಯ ಬಳಿ ಚಾಂದಿನಿ ಬಂದ್ಲು. ಇಲ್ಲಿ ನೋಡಿ, ಈ ಹತ್ತಿ ಗಿಡಗಳ ನಡುವೆ ನನ್ನ ಕಾಲ್ಗೆಜ್ಜೆ ಬಿದ್ದೋಗಿದೆ. ಒಂದ್ ಕಾಲ್ಗೆಜ್ಜೆ ನನ್ನ ಹತ್ರ ಇದೆ, ಇನ್ನೊಂದು ಕಾಲ್ಗೆಜ್ಜೆ ಇದ್ರೊಳಗೆ ಬಿದ್ದೋಗಿದೆ. ಯಾರು ಹುಡುಕಿ ಕೊಡ್ತೀರೋ ಅವರಿಗೆ ನನ್ ಕಾಲ್ಗೆಜ್ಜೆ ಕೂಡ ಕೊಟ್ಬಿಡ್ತೀನಿ. ಹುಡುಕಿ ಕೊಡ್ತೀರಾ? ಹಾಗೆ ಹುಡುಕಿ ಕೊಡದಿದ್ರೆ ನೀವು ಕೆಲಸ ಮಾಡಿದ ಸಂಬಳ ಮಾತ್ರ ತಗೊಂಡೋಗ್ಬೇಕು. ಮಗು ಹೇಳಿದ ಮಾತು ಕೇಳಿ ಸಾವಿತ್ರಿ ಕಮಲ ಒಬ್ಬರ ಮುಖವನ್ನು ಒಬ್ರು ನೋಡ್ಕೊಂಡ್ರು. ಗುಸುಗುಸು ಅಂತ ಮಾತಾಡ್ತಿದ್ರು. ಇಲ್ ನೋಡಿ, ಈ ವಿಷಯ ನಮ್ಮಿಬ್ಬರ ಮಧ್ಯೆ ಮಾತ್ರ ಇರ್ಲಿ. ನನ್ ತಂದೆ ತಾಯಿ ಜೊತೆ ಹೇಳ್ಬೇಡಿ, ಬೈತಾರೆ. ಆಮೇಲೆ ಅಷ್ಟೇ ನನ್ನ. ಚಾಂದಿನಿ, ಈ ವಿಷಯದ ಬಗ್ಗೆ ನಿಮ್ಮ ಅಪ್ಪ ಅಮ್ಮನ ಜೊತೆ ಹೇಳಿದ್ರೆ ನಿನ್ನನ್ನು ಬೈತಾರೆ, ನಮ್ಮನ್ನು ಬೈತಾರೆ. ನಾವ್ ಹೇಳೋದಿಲ್ಲ. ಅದೇ ನಿನ್ನ ಕಾಲ್ಗೆಜ್ಜೆ ಸಿಕ್ಕಿದ್ರೆ ನಮಗೂ ಲಾಭ ತಾನೆ. ನಾವು ಖಂಡಿತ ಹೇಳೋದಿಲ್ಲ. ಹಾಗೆ ಹೇಳಿ ಸಾವಿತ್ರಿ ಕಮಲ ಕಾಲ್ಗೆಜ್ಜೆಯನ್ನು ಹುಡುಕುವ ಕೆಲಸವನ್ನಾರಂಭಿಸಿದ್ರು. ಸಮಯ ಕಳೀತಾ ಇತ್ತು. ಹೀಗೆ ಸಂಜೆ ಆಗುವಾಗ ಕಮಲ ಸಾವಿತ್ರಿ ಅವರು ಮಾಡಿದ ಕೆಲಸಕ್ಕೆ ಹಣವನ್ನು ತೆಗೆದುಕೊಂಡು ಹೊರಟ್ರು. ವೈದೇಹಿ ಸುಧಾಕರ್ ಆಶ್ಚರ್ಯದಿಂದ ನೋಡ್ತಾ ಇದ್ರು. ಅಪ್ಪ, ನಾನವರಿಗೆ ಮೋಸ ಮಾಡ್ಲಿಲ್ಲ. ಅವರ ಬಳಿ ಇರುವ ಅತಿಯಾಸೆಯನ್ನು ಸ್ವಲ್ಪ ಉಪಯೋಗ ಮಾಡ್ಕೊಂಡೆ ಅಷ್ಟೇ. ನಾ ಕೂಡ ಉಳಿತಾಯ ಮಾಡಿದ್ದೀನಿ. ಕಳೆ ಕೀಳುವ ಕೆಲಸ ಕೂಡ ಇವತ್ತು ಮುಗ್ದೋಗಿದೆ. ಸರಿ, ಬನ್ನಿ ಮನೆಗೆ ಹೋಗೋಣ. ಹೀಗೆ ಎಲ್ಲರೂ ಸೇರಿ ಸಂತೋಷದಿಂದ ಮನೆಗೆ ಹೊರಟೋದ್ರು. ಚಾಂದಿನಿಯ ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ಯಾರಾದ್ರೂ ಜಿಪುಣತನ ಮಾಡುವವರಿದ್ದಾರಾ? ಹಾಗೆ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.